ಚಿಕ್ಕೋಡಿಯಿಂದ ಕೂಗಳತೆ ದೂರ ಕುಡಿಯೋ ನೀರಿಗಾಗಿ ಹಾಹಾಕಾರ. ಕಂದಾಯ ವಸೂಲಿ ಮಾತ್ರ ನಿಲ್ಲಿಸಿಲ್ಲ ಅಧಿಕಾರಿಗಳು. ನೀರಿಲ್ಲ, ಮೂಲಭೂತ ಸೌಕರ್ಯಗಳಿಲ್ಲ. ಪುರಸಭೆಗೆ ಸೇರ್ಕೊಳ್ಳೋಕೆ ಒತ್ತಾಯ. ನೀರಾದ್ರೂ ಕೊಡಿ ಪ್ಲೀಸ್. ಸ್ಟೋರಿ ಇದು. ಚಿಕ್ಕೋಡಿ ಅಂಚಿನ 500 ಮನೆಗಳಿಗೆ ಕುಡಿಯೋಕೆ ನೀರು ಸಪ್ಲೈ ಆಗ್ತಾ ಇಲ್ಲ. ಚಿಕ್ಕೋಡಿ ಅಂಚಿನಲ್ಲಿದ್ರೂ ಕೂಡ ಹಿರೇಕೋಡಿ ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಬರುತ್ತೆ ಇದು. ಬೋರ್ವೆಲ್ ನೀರು ಕೂಡ ಸಿಗ್ತಾ ಇಲ್ಲ. ಟ್ಯಾಂಕರ್ ನೀರೇ ಅನಿವಾರ್ಯ ಆಗಿದೆ. ನಮಗೆ ಕುಡಿಯೋಕೆ ನೀರು ಬೇಕು ಅಂತೇಳಿ ಹಿರೇಕೋಡಿ ಗ್ರಾಮದಲ್ಲಿ ಜನ ಕೇಳ್ತಾ ಇದ್ದಾರೆ. ಆ ಭಾಗದಲ್ಲಿ ನೀರಿಗೆ ಹಾಹಾಕಾರ ಹೇಗೆ ಶುರುವಾಗಿದೆ ಆ ಬಗ್ಗೆ ಒಂದು ವರದಿ ಇದೆ, ನೋಡೋಣ. ನೀರಿನ ಸಮಸ್ಯೆ ಭಾಳ ಐತ್ರಿ. ಪಂಚಾಯತ್ದಿಂದ ಏನೂ ಫೆಸಿಲಿಟಿ ಇಲ್ರಿ. ಆಮೇಲೆ ಚರಂಡಿ ವ್ಯವಸ್ಥೆ ಆಗ್ಬೋದು, ಅನೇಕ ತೊಂದರೆ ಆಗ್ತವೆ. 2 ತಿಂಗಳ ಹತ್ರ ನೀರು ಬಂದಾಗ ಅದು ಒಂದು ಸೌಲಭ್ಯ ಸಿಗಾನಿಲ್ಲ ಇಲ್ಲಿ ಜನಕ್ಕೆ. ಯಾವ ಥರ ನೀವು ಟ್ಯಾಕ್ಸ್ ಕಟ್ಕೋತೀರಿ ಅದೇ ಥರ ಇಲ್ಲಿ ಕೆಲಸನೂ ಮಾಡಬೇಕು. ಊರು ಅಂದಮೇಲೆ ಅಲ್ಲಿ ನೀರಿನ ವ್ಯವಸ್ಥೆ, ಚರಂಡಿಗಳ ಸ್ವಚ್ಛತೆ, ಗ್ರಾಮ ಪಂಚಾಯಿತಿಯ ಎಲ್ಲ ಸೌಕರ್ಯಗಳಿರುತ್ತೆ. ಆದರೆ ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕು ಕೇಂದ್ರದಿಂದ ಕೂಗಳತೆ ದೂರದಲ್ಲಿರೋ ಈ ವಸತಿ ಪ್ರದೇಶಗಳ ಕಥೆಯೇ ಬೇರೆ. ಚಿಕ್ಕೋಡಿ ಪಟ್ಟಣಕ್ಕೆ ಹೊಂದಿಕೊಂಡಂತೆ ಚೆನ್ನಮ್ಮ ನಗರ, ಸಂಗೊಳ್ಳಿ ರಾಯಣ್ಣ ನಗರ, ತವಕ್ಕಲ್ ಕಾಲನಿ, ಲಕ್ಷ್ಮೀನಗರ, ವಿಶ್ವೇಶ್ವರಯ್ಯ ನಗರ, ಕುವೆಂಪು ನಗರ, ಸಂಸ್ಕೃತಿ ಬಡಾವಣೆಗಳು ನಿರ್ಮಾಣಗೊಂಡಿವೆ. ಈ ಬಡಾವಣೆಗಳಲ್ಲಿ 500ಕ್ಕೂ ಹೆಚ್ಚು ಮನೆಗಳಿದ್ದು ಚಿಕ್ಕೋಡಿ ಪುರಸಭೆ ವ್ಯಾಪ್ತಿಗೆ ಬರಲ್ಲ. ಸರ್ಕಾರದ ಸವಲತ್ತುಗಳು ಬೇಕು ಅಂದ್ರೆ 8 ಕಿಲೋಮೀಟರ್ ದೂರದ ಹಿರೇಕೋಡಿ ಗ್ರಾಮ ಪಂಚಾಯಿತಿಗೆ ಹೋಗಬೇಕು. ಹೀಗಾಗಿ ಈ ವಸತಿ ಪ್ರದೇಶದ ಜನ ಈಗ ಮೂಲಭೂತ ಸೌಕರ್ಯಕ್ಕೂ ಪರದಾಡುವಂತಾಗಿದೆ. ಈ ಏರಿಯಾ ಕಡೆ ನೀರಿನ ಸಮಸ್ಯೆ ಪ್ರಾಬ್ಲಮ್ ಐತ್ರಿ. ಇಲ್ಲಿ ಆಲ್ಮೋಸ್ಟ್ ಒಂದು 500 ಮನೆಗಳು ಇದಾವ್ರಿ. ಎಲ್ಲರೂ ಬೋರ್ವೆಲ್ ಮೇಲೆ ಡಿಪೆಂಡ್ ಆಗಿದಾರೆ. ಸೊ ಗ್ರೌಂಡ್ ವಾಟರ್ ಎಲ್ಲ ಕಮ್ಮಿ ಅಂದ್ರೆ ಎಲ್ಲ ಒಣಗಾದೈತ್ರಿ. ಈಗ ನೀರಿನ ಸಮಸ್ಯೆ ಬೇಸಿಗೆ ಕಾಲದಾಗ ಭಾಳ ಆಗದೈತ್ರಿ. ಪಂಚಾಯತ್ದಿಂದ ಏನೂ ಫೆಸಿಲಿಟಿ ಇಲ್ರಿ. ಅವ್ರಿಗೆ ಕೇಳಕ್ ಹೋದ್ರೆ ಇದು ನಮ್ಮ ಏರಿಯಾ ಅವ್ರ ಅಂಡರಲ್ಲಿ ಬರಂಗಿಲ್ಲ ಅಂತ ಅವ್ರು ಹೇಳ್ತಾರೆ. ಬಟ್ ನಮ್ಮ ಏರಿಯಾ ಬರೋದು ಹಿರೇಕೋಡಿ ಪಂಚಾಯತಿಯಲ್ಲಿ. ಅವ್ರಿಗೆ ಕೇಳಕ್ಕೆ ಹೋದರೆ ಅವರು ಇವತ್ತು ಮಾಡ್ತಾನೋ ನಾಳೆ ಮಾಡ್ತಾನೋ ಅಂತ ಹಂಗೆ ಪೋಸ್ಟ್ಪೋನ್ ಮಾಡ್ಕೋತ ಹೊಂಟಿದ್ದಾರೆ. ನಾವು ಪರ್ಸ್ನಲಿ ಹೋಗಿ 2 ಸರ್ತಿ ಅರ್ಜಿ ಕೊಟ್ಟು ಬಂದೇನೆ ರೀ ನೀರಿನ ಸಲುವಾಗಿ. ಸೊ ಅಲ್ಲಿ ಅಟ್ಲೀಸ್ಟ್ ಒಂದು ಬೋರ್ವೆಲ್ ಹಾಕಿಕೊಟ್ರಿ ಅಂತೇಳಿ. ನಮಗೆ ನೀರಿನ ಸಮಸ್ಯೆ ಆಗಿತ್ತು. ಸೊ ಆದರೂ ಅವರು ಏನು ಇನ್ನೂ ತನಕ ಏನು ಆ್ಯಕ್ಷನ್ ತೊಗೊಂಡಿಲ್ಲ ರೀ. ಟ್ಯಾಕ್ಸ್ ಅಂತೂ ಕಟ್ಕೊಳ್ಳೋದಾರ ಅವ್ರ, ಬಟ್ ಏನೂ ಸೌಲಭ್ಯ ಅಲ್ಲ. ನಮಗೆ ಇಲ್ಲಿಂದ ಚಿಕ್ಕೋಡಿ 1 ಕಿಲೋಮೀಟ್ರ್ ಆಗ್ತೈತಿ, ಇಲ್ಲಿಂದ ಹಿರೇಕೋಡಿ 8 ಕಿಲೋಮೀಟ್ರ್ ಆಗ್ತೈತಿ. ಬಟ್ ಅಲ್ಲಿ ಏನಾದರೂ ನಮಗೆ ಯಾವುದಾದಂಥ ನಮ್ಮ ಇಲ್ಲಿ ಜನರಿಗೆ ಸೌಲಭ್ಯ ಯಾವುದೇ ಥರದ ಒಂದು ಸಿಗಾನಿಲ್ಲ. ದಯಮಾಡಿ ಎಲ್ಲರೂ ಎಚ್ಚರಕೊಂಡು ನೀವು ನಮಗೆ ಕೆಲಸ ಎಲ್ಲ ಮಾಡಿಕೊಡ್ಬೇಕು. ಇಲ್ಲಪ್ಪ ಅಂದ್ರೆ ಇದನ್ನು ನಮ್ಮ ಚಿಕ್ಕೋಡಿಯಾಗಿ ಸೇರಿಸ್ಬಿಡ್ರಿ. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳೆಲ್ಲ ಆಗಲಿ, ಇದಕ್ಕೆ ಸಂಬಂಧಪಟ್ಟ ಯಾರೂ ಇರಲಿ, ಅವರೆಲ್ಲ ಎಚ್ಚೆತ್ಕೊಂಡು ಕೆಲಸ ಮಾಡಿ ಕೊಡ್ಬೇಕಂತ. ಇನ್ನು ಕುಡಿಯೋ ನೀರು ಬೇಕು ಅಂದ್ರೆ ಕೊಳವೆ ಬಾವಿಯನ್ನೇ ಅವಲಂಬಿಸಬೇಕಾದ ಅನಿವಾರ್ಯತೆ ಇದೆ. ಸುಮಾರು 600ಕ್ಕೂ ಹೆಚ್ಚು ಕೊಳವೆ ಬಾವಿಗಳನ್ನ ಕೊರೆಸಲಾಗಿದೆ. ಆದರೆ ಅಂತರ್ಜಲ ಕುಸಿದು 100 ಕೊಳವೆ ಬಾವಿಗಳು ಬತ್ತಿ ಹೋಗಿವೆ. ಹೀಗಾಗಿ ಬೇಸಿಗೆಯಲ್ಲಿ ಟ್ಯಾಂಕರ್ ನೀರಿನ ಮೊರೆ ಹೋಗುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಪ್ರತಿ ವರ್ಷ ಅಧಿಕಾರಿಗಳು ಮಾತ್ರ ನೀರು, ವಿದ್ಯುತ್ ಕಂದಾಯ ವಸೂಲಿ ಮಾಡಿ ಖಜಾನೆ ತುಂಬಿಸಿಕೊಳ್ಳುತ್ತಾರೆ. ಆದರೆ ಗ್ರಾಮ ಪಂಚಾಯಿತಿ ಸಿಬ್ಬಂದಿಯಾಗಲಿ ಜನಪ್ರತಿನಿಧಿಗಳಾಗಲಿ ಸಮಸ್ಯೆ ಕೇಳಿಸಿಕೊಳ್ಳುತ್ತಿಲ್ಲ. ಕನಿಷ್ಠ ಮೂಲಭೂತ ಸೌಕರ್ಯಗಳನ್ನ ಒದಗಿಸಿ, ಇಲ್ಲದಿದ್ರೆ ನಮ್ಮನ್ನ ಚಿಕ್ಕೋಡಿ ಪಟ್ಟಣಕ್ಕೆ ಸೇರಿಸಿಕೊಳ್ಳಿ ಅಂತ ಜನರು ಆಗ್ರಹಿಸಿದ್ದಾರೆ. ಒಟ್ನಲ್ಲಿ ಬಡಾವಣೆ ಜನ ಕುಡಿಯೋ ನೀರಿಗಾಗಿ ಪರದಾಡುವಂತಾಗಿದೆ. ಇನ್ನಾದರೂ ಜಿಲ್ಲಾಡಳಿತ, ಜನಪ್ರತಿನಿಧಿಗಳು ಎಚ್ಚೆತ್ತು ನೀರಿನ ಸಮಸ್ಯೆ ಪರಿಹರಿಸಬೇಕಿದೆ. ಇಲ್ಲದಿದ್ರೆ ಚಿಕ್ಕೋಡಿ ಪಟ್ಟಣದ ಸಮೀಪವಿರೋ ಬಡಾವಣೆಗಳನ್ನ ಪುರಸಭೆ ವ್ಯಾಪ್ತಿಗೆ ಪಡೆಯೋ ಕೆಲಸ ಮಾಡಬೇಕಿದೆ. ಲೋಹಿತ್ ಶಿರೋಳ, ನ್ಯೂಸ್ 18 ಚಿಕ್ಕೋಡಿ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಲೋಹಿತ್. ಚಿಕ್ಕೋಡಿಯಿಂದ ಎಷ್ಟು ದೂರದಲ್ಲಿದೆ ಈ ಗ್ರಾಮ? ಬೋರ್ವೆಲ್ ಇದ್ರೂ ಅಲ್ಲಿಂದನೂ ನೀರು ಸಪ್ಲೈ ಆಗ್ತಿಲ್ವಾ? ಅಂದ್ರೆ ಬೋರ್ವೆಲ್ ಬತ್ತು ಹೋಗಿದ್ಯಾ? ಏನ್ ಸಮಸ್ಯೆ ಆಗ್ತಿದೆ? ಖಂಡಿತವಾಗ್ಲೂ ಶರ್ಮಿತಾ, ಏನಂತಂದ್ರೆ ಚಿಕ್ಕೋಡಿಯಿಂದ ತುಂಬಾ ದೂರ ಏನಿಲ್ಲ. ಚಿಕ್ಕೋಡಿಯಿಂದ ಇದು ಇರ್ತಕ್ಕಂಥದ್ದು ಬರೀ 1 ಕಿಲೋಮೀಟರ್ ಅಂತರದಲ್ಲಿ. ಆದ್ರೆ ಈ ಒಂದು ವ್ಯಾಪ್ತಿ ಹೇಗಿದೆ ಅಂತಂದ್ರೆ ಪಕ್ಕದ ಹಿರೇಕೋಡಿ ಅನ್ನುವಂತ ಒಂದು ಗ್ರಾಮ ಬರುತ್ತೆ. ಆ ಹಿರೇಕೋಡಿ ಗ್ರಾಮಕ್ಕೆ ಸೇರ್ಕೊಂಡಿರ್ತಕ್ಕಂಥ ಈ ಒಂದು ಪ್ರದೇಶ ಆಗಿರ್ತಕ್ಕಂಥದ್ದು. ಸೊ ಈ ಒಂದು ಪ್ರದೇಶದಲ್ಲಿ ಸುಮಾರು
500ಕ್ಕೂ ಹೆಚ್ಚು ಮನೆಗಳು ಈಗಾಗಲೇ ಜನ ಮನೆಯನ್ನು ಕಟ್ಟಿಕೊಂಡು ಇವತ್ತು ವಾಸವನ್ನ ಮಾಡ್ತಾ ಇದ್ದಾರೆ. ಆದ್ರೆ ಇವರೆಲ್ಲರೂ ಕೂಡ ಸಂಬಂಧ ಬರ್ತಕ್ಕಂಥ ವ್ಯಾಪ್ತಿ ಯಾವ್ದು ಅಂತಂದ್ರೆ ಅದು ಹಿರೇಕೊಡಿ. ಆ ಹಿರೇಕೊಡಿ ಹೇಗಿದೆ ಅಂತಂದ್ರೆ ದೂರದ 8 ಕಿಲೋಮೀಟರ್ ದೂರದಲ್ಲಿ ಇರ್ತಕ್ಕಂಥದ್ದು. ಸೊ ಈಗಾಗಲೇ ಏನಂತಂದ್ರೆ ಚಿಕ್ಕೋಡಿಗೆ ಹೊಂದ್ಕೊಂಡಿರ್ತಕ್ಕಂಥ ಬಹುತೇಕ ವ್ಯಾಪ್ತಿಗಳು ಈಗ ಹಿರೇಕೊಡಿಗೆ ಬರೋದ್ರಿಂದ ಹಿರೇಕೊಡಿ ಗ್ರಾಮ ಪಂಚಾಯತಿಯವರು ಬಂದು ಈ ಒಂದು ಪ್ರದೇಶದಲ್ಲಿ ಅಭಿವೃದ್ಧಿ ಕಾರ್ಯಗಳನ್ನ ಮಾಡ್ತಾ ಇಲ್ಲ. ಕನಿಷ್ಠ ಮೂಲಭೂತ ಸೌಕರ್ಯಗಳನ್ನ ಕೊಡೋ ನಿಟ್ಟಿನಲ್ಲಿ ಕೂಡ ಅವರು ತಲೆ ಕೆಡಿಸ್ಕೊಳ್ತಾ ಇಲ್ಲ. ಅವರು ಏನಿದ್ರು ಕೂಡ ಏನಂತಂದ್ರೆ ಆ ಒಂದು ಗ್ರಾಮಕ್ಕೆ ಮಾತ್ರ ಸೀಮಿತ ಆಗಿ ಉಳ್ಕೊಂಡಿರ್ತಕ್ಕಂಥದ್ದು. ಹೊರಗಡೆ ವ್ಯಾಪ್ತಿಗೆ ಅವರು ಕೂಡ ಯಾವತ್ತು ಬಂದು ಇಲ್ಲಿ ಸಮಸ್ಯೆಗಳನ್ನ ಬಗೆಹರಿಸೋ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇಲ್ಲ. ಆದ್ರೆ ಇವರಿಗೆ ಏನಂತಂದ್ರೆ ಈ ಒಂದು ಬಡಾವಣೆ ಏನಿದೆ, ವಿಶ್ವೇಶ್ವರಯ್ಯ ನಗರ ಆಗಿರ್ಬೋದು, ಕುವೆಂಪು ನಗರ ಆಗಿರ್ಬೋದು, ಸಂಗೊಳ್ಳಿ ರಾಯಣ್ಣ ನಗರ ಆಗಿರ್ಬೋದು, ಹಾಗೆ ಲಕ್ಷ್ಮೀ ನಗರ ಏನಿರ್ಬೋದು, ಸುಮಾರು 500 ಮನೆಗಳು ಇರ್ತಕ್ಕಂಥ ಈ ಒಂದು ಬಡಾವಣೆ ಏನಿದೆ ಚಿಕ್ಕೋಡಿಗೆ ಹತ್ತಿರ ಆಗಿರೋದ್ರಿಂದ ನಮ್ಮನ್ನ ಚಿಕ್ಕೋಡಿಗೆ ಸೇರಿಸಿದ್ರೆ ನಮ್ಗೆ ನೀರಿನ ವ್ಯವಸ್ಥೆ ಆಗತ್ತೆ ಅನ್ನುವಂತ ಇವರ ಬೇಡಿಕೆ ಆಗಿರ್ತಕ್ಕಂಥದ್ದು. ಯಾಕಂತಂದ್ರೆ ಈ ಒಂದು ಪ್ರದೇಶದಲ್ಲಿ ಕುಡಿಯೋ ನೀರಿಗೆ ಇಷ್ಟೊಂದು ಹಾಹಾಕಾರ ಇದೆ ಅಂತಂದ್ರೆ ಪ್ರತಿಯೊಬ್ರು ಕೂಡ ಇಲ್ಲಿ ಕೊಳವೆ ಬಾವಿ ನೀರನ್ನೇ ನಂಬ್ಕೊಂಡಿರ್ತಕ್ಕಂಥದ್ದು. ಇವತ್ತು ನೀವು 30-40 ಸೈಟ್ ಅಲ್ಲಿ ಒಂದು ಮನೆಯನ್ನ ಕಟ್ತೀರಿ ಅಂತಂದ್ರೆ ಅದಕ್ಕೆ ನೀವು ಕಂಪಲ್ಸರಿ ಕೊಳವೆ ಬಾವಿಯನ್ನ ಕೊರೆಸಿದ್ರೆ ಮಾತ್ರ ನಿಮಗೆ ಮನೆ ಕಟ್ಟೋದಕ್ಕೆ ಅವಕಾಶ, ಇಲ್ಲ ಅಂತಂದ್ರೆ ನೀವು ಮನೆ ಕಟ್ಟೋದಕ್ಕೂ ಕೂಡ ಆಗಲ್ಲ. ಸೊ ಆ ನಿಟ್ಟಿನಲ್ಲಿ ಇವತ್ತು ಆ ಪರಿಸ್ಥಿತಿ. ಯಾಕಂದ್ರೆ ಈ ಒಂದು ಪ್ರದೇಶದಲ್ಲಿ ಸುಮಾರು 1 ಕಿಲೋಮೀಟರ್ ರೇಡಿಯಸ್ ವ್ಯಾಪ್ತಿಯಲ್ಲಿ ಎಷ್ಟು ಬೋರ್ವೆಲ್ಗಳಿದಾವೆ ಅಂದ್ರೆ ಸುಮಾರು 650ಕ್ಕೂ ಹೆಚ್ಚು ಕೊಳವೆ ಬಾವಿಗಳು ಇವತ್ತು ಕಾರ್ಯನಿರ್ವಹಿಸೋದ್ರಿಂದ ಬೇಸಿಗೆ ಆರಂಭ ಆಗ್ತಿದ್ದಾಗೇನೆ ಎಲ್ಲಾ ಕೊಳವೆ ಬಾವಿಗಳು ಸಹ ಎಂತಂದ್ರೆ ಸಂಪೂರ್ಣವಾಗಿ ಬತ್ತಿ ಹೋಗಿ ನೀರು ತರಬೇಕು ಅಂತಂದ್ರೆ ಟ್ಯಾಂಕರ್ ಮೊರೆ ಹೋಗುವಂತ ಪರಿಸ್ಥಿತಿ ನಿರ್ಮಾಣ ಆಗಿರ್ತಕ್ಕಂಥದ್ದು. ಇವತ್ತು ಪಂಚಾಯತಿ ವ್ಯಾಪ್ತಿಯಲ್ಲಿ ಸರ್ಕಾರ ಹೇಳುತ್ತೆ ಜಲ ಜೀವನ್ ಮಿಷನ್ ಅಡಿಯಲ್ಲಿ ಪ್ರತಿ ಮನೆಗೂ ಕೂಡ ನಾವು ನದಿ ಮೂಲಕ ನೀರು ಕೊಡ್ತೀವಿ ಅಂತ ಹೇಳ್ತೇವೆ. ಆದ್ರೆ ಸಾವಿರಾರು ಕೋಟಿ ರೂಪಾಯಿ ಖರ್ಚು ಹಾಕುವಂತ ಸರ್ಕಾರಗಳು ಇಂಥ ಒಂದು ಪ್ರದೇಶದಲ್ಲಿ ಅಂದ್ರೆ ನೀರು ಇಲ್ಲದೆ ಇರುವಂತ ಪ್ರದೇಶದಲ್ಲಿ ಇವತ್ತು. ಫೈನ್, ಥ್ಯಾಂಕ್ ಯು ಲೋಹಿತ್, ಈ ಕ್ಷಣದ ಮಾಹಿತಿಯನ್ನು ಕೊಟ್ಟಿದ್ದಕ್ಕೆ. ಈ ಸುದ್ದಿಯ ಫಾಲೋ ಅಪ್ ಅನ್ನ ಮಾಡೋಣ. ನೋಡ್ತಾ ಇರಿ News 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.